ನಾಳೆ ಎಕ್ಸಾಮ್ ಐತೆ ಅಂತ ಪ್ರಿಪೇರ್ ಆಗಿದ್ರೆ ನಮ್ಗೆ ಟ್ವಿಸ್ಟ್ ಕೊಟ್ಬಿಟ್ರಲ್ಲಪ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾಳೆ ಲ್ಯಾಬ್ ಎಕ್ಸಾಮ್ ಇರೋದ್ರಿಂದ ಇವತ್ತು ಕಲರ್ ಡ್ರೆಸ್ ಇತ್ತು. ಕಲರ್ ಡ್ರೆಸ್ ಹಾಕೊಂಡು ಕಾಲೇಜಿಗೆ ಹೊರಟೆ. ಬಸ್ಸಲ್ಲಿ ಕುತ್ಕೊಂಡು PDF ಓಪನ್ ಮಾಡಿ ಓದ್ಕೊಂತಾ ಇದ್ದೆ. ಇಲ್ಲೊಂದ್ ಪಕ್ಕ ಕುತ್ಕೊಂಡಿರೋ ಹುಡುಗ ಏನ್ ಇವಕ್ಕ ಹಿಂಗ್ ನೋಡ್ಕೊಂತಾ ಇತ್ತಲ್ಲ ಅಂತ ಬಗ್ ನೋಡ್ತಾ ಇದ್ದ. ಡೈಲಿ ಬರ್ತಿದ್ ನನ್ ಫ್ರೆಂಡ್ ಇವತ್ ಲೇಟ್ ಆಗುತ್ತೆ ಹೋಗೆ ಅಂತ ಅಂದ್ಲು. ನಾನು ಅವಳು ಬರೋವರೆಗೂ ಬಸ್ ಸ್ಟಾಪ್ ಅಲ್ಲಿ ಸೈಬರ್ ಅಲ್ಲಿ ಪ್ರಿಂಟ್ ತಗ್ಸೋಣ ಅಂತ ತಗಿಸ್ತಿದ್ದೆ. ಅಂದ್ರೂ ಅವಳು ಇನ್ನೂ ಬಂದಿರ್ಲಿಲ್ಲ. ಬಸ್ ಹತ್ಕೊಂಡು ಕಾಲೇಜಿಗೆ ಹೊರಟೆ. ಇನ್ನು ಕಾಲೇಜ್ ಒಳಗಡೆನೆ ಹೋಗಿಲ್ಲ, ಇನ್ನೊಂದು ಪ್ರಿಂಟ್ ತಗಿಸ್ಬೇಕಿತ್ತು. ಅಲ್ಲೇ ಸೈಬರ್ ಅಲ್ಲಿ ಪ್ರಿಂಟ್ ತಗ್ಸಿ ಒಳಗಡೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಇನ್ನೇನ್ ಮ್ಯಾಮ್ ಹೋದ್ರೆ ಬೈತಾರೆ ಅಂತ ಕ್ಯಾಂಟೀನ್ಗೆ ಹೋಗಿ ಫೈಲ್ಸ್ ನ ತಗೋಬೇಕಿತ್ತು. ಫೈಲ್ಸ್ ತಗೊಳ್ಳೋದಕ್ಕೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ ಬಂದ್ವಿ. ತಗೊಂಡು ಕ್ಲಾಸಿಗೆ ಹೋದ್ವಿ. ಕ್ಲಾಸಲ್ಲಿ ಫೈಲಿಂಗ್ ಮಾಡಿಸ್ತಾ ಇದ್ರು. ನನ್ನ ಫ್ರೆಂಡ್ ಸ್ಪೆಕ್ಸ್ ನ ಎತ್ತಿಗೆ ಬಿಟ್ಟು ನನ್ನ ಫ್ರೆಂಡ್ ಪಾಪ ಹುಡಿಕೊಂತಾ ಇದ್ಲು. ನನ್ನ ಮೇಲೆ ಡೌಟ್ ಪಟ್ಟಿ ಭವ್ಯ ಕೊಡು 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 ಅಂತಿದ್ಲು. ಆದ್ರೂ ನಾನು ತಗೊಂಡಿಲ್ಲ ಅಂತ ಮ್ಯಾನೇಜ್ ಮಾಡಿದ್ದೆ. ನೆಕ್ಸ್ಟ್ ಲ್ಯಾಬಿಗೆ ಹೋಗ್ಬೇಕು, ನನ್ನ ಸ್ಪೆಕ್ಸ್ ಯಾರು ಎತ್ಕೊಂಡಿದ್ದೀರಾ ಕೊಡ್ರಿ ಅಂತಿದ್ರು. ಅವಳಿಗೆ ಗೊತ್ತಾಗ್ದಿಲ್ದಂಗೆ ಅವಳ ಬ್ಯಾಗಲ್ಲೇ ಇಟ್ಬಿಟ್ಟು ಲ್ಯಾಬಿಗೆ ಬಂದಿದ್ದೆ. ಲ್ಯಾಬಲ್ಲಿ ಬಂದು ಜಗಳ ಮಾಡ್ತಿದ್ಲು, ನನ್ನ ಸ್ಪೆಕ್ಸ್ ನೀನೇ ಎತ್ಕೊಂಡಿದ್ಯಾ ಕೊಡು ಕೊಡು ಅಂತ. ಆಮೇಲೆ ಅವಳಿಗೆ ಹೇಳ್ದೆ ನಾನು ಹೋಗಿ ಬ್ಯಾಗಲ್ಲಿ ಐತೆ ನೋಡು ಅಂತ. ತಗೊಂಡ್ ಬಂದ್ಲು. ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ನಾಳೆ ಎಕ್ಸಾಮ್ಗೆ ಬ್ಲೂ ಬುಕ್ ಏನಾದ್ರು ಅವ್ರು ಕೊಟ್ಟಿಲ್ಲ ಅಂದ್ರೆ ಅಂತ ಅನ್ಬಿಟ್ಟು ಫಸ್ಟೇ ತಗೊಂಡಿರೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಹೋಗಿ ಬ್ಲೂ ಬುಕ್ನ ತಗೊಂಡು ಮನೆಗೆ ಹೊರಟ್ವಿ. ಕಾಲೇಜಿಂದ ಬಸ್ ಸ್ಟಾಪಿಗೆ ಬಂದೆ. ಬಸ್ ಸ್ಟಾಪಿಗೆ ಬಂದರೆ ನನ್ನ ಹಳೆ ಫ್ರೆಂಡ್ಸ್ ಇಬ್ಬರು ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಲಿಕೊಂಡೆ ಇದ್ದೆ. ಆಮೇಲೆ ಓದ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಮಲಿಕೊಂಡೆ. ಅಷ್ಟ್ರಲ್ಲಿ ನಮ್ಮ ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬಿಟ್ಟೈತೆ ಅಂತ ಮೆಸೇಜ್ ಹಾಕಿದ್ರು.